ನಾನು ಇವಾಗ ಬೆಳಗ್ಗೆನೇ ಎದ್ದಿದ್ನಲ್ವ, ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ರಂಗೋಲಿ ಹಾಕೋಕ್ಕಂತಲೇ ಬಂದಿದ್ದೀನಿ. ನನ್ನ ಮಕ್ಕಳು ಸಹ ಅಷ್ಟೇ ಬೆಳಗ್ಗೆನೇ ಎದ್ಬಿಡ್ತಾರೆ. ಎದ್ದು ನಾನು ಯಾವಾಗ ರಂಗೋಲಿ ಹಾಕ್ತಾ ಇರ್ತೀನೋ ಅವಾಗೇ ನನ್ನ ಜೊತೆಗೆ ಬರ್ತಾ ಇರ್ತಾರೆ. ಅಮ್ಮ ರಂಗೋಲಿ ಹಾಕ್ಬಾ. ನಾನು ನೆನ್ಪಿಟ್ಕೊಂಡಿಲ್ಲ ಅಂತಂದರೆ ನನ್ನ ಮಗಳು ಸಹ ನೆನ್ಪಿಟ್ಕೊತಾಳೆ. ಅಮ್ಮ ರಂಗೋಲಿ ಹಾಕಿಲ್ಲ ನೋಡಿ ನೀವತ್ತು, ಅಮ್ಮ ನೀನು ರಂಗೋಲಿ ಹಾಕಿಲ್ಲ ನೋಡಿ ಇವತ್ತು ಅಂತಂದು ನೆನ್ಪು ಮಾಡಿ ಹೇಳ್ತಾಳೆ. ಯಾಕಪ್ಪ ಅಂತಂದರೆ ನನಗೂ ಮಕ್ಕಳಲ್ಲಿ ಕೆಲಸ ಮಾಡಬೇಕು, ಅವ್ರಿಗೆ ಲಂಚ್ ಬಾಕ್ಸ್ ಕಟ್ಟಬೇಕು, ಬೆಳಿಗ್ಗೆ ಅಂತ ಅಷ್ಟು ಅವಸರ ಇರುತ್ತೆ ಅಲ್ವಾ. ಅಷ್ಟು ಅರ್ಜೆಂಟಲ್ಲಿ ನಾನು ಮರ್ತಾ ಬಿಡ್ತೀನಿ, ಅಷ್ಟು ಗಡಿಬಿಡಿಯಲ್ಲಿ ಮರ್ತಾ ಬಿಡ್ತೀನಿ ಮಕ್ಕಳಿಗೆ ಇದು ರಂಗೋಲಿ ಹಾಕೋದು. ಅದಕ್ಕೆ ನನ್ನ ಮಗಳು ಸಹ ನೆನ್ಪು ಮಾಡ್ತಾಳೆ, ಅಮ್ಮ ರಂಗೋಲಿ ಹಾಕ್ಬಾ ನೀನು ಅಂತಂದು. ಓಕೆ ಆಯಿತು ಬಂದೆ ತಡಿ ಅಂತ ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ. ಅವ್ರಿಗೆ ಲಂಚ್ ಬಾಕ್ಸ್ ಕಟ್ಟಬೇಕು, ಇನ್ನು ಬೆಳಗ್ಗೆ ಟಿಫಿನಿಗೆ ರೆಡಿ ಮಾಡಬೇಕು, ಲಂಚ್ ಬಾಕ್ಸಿಗೆ ರೆಡಿ ಮಾಡಬೇಕು, ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಇದೇ ಅಲ್ವಾ ಜೀವನ. ಇವತ್ತಿನ ಮಿನಿ ಗ್ಲೋ ನಿಮ್ಗೆ ಇಷ್ಟ ಆಯ್ತಂದರೆ ಈ ಪೇಜ್ನ ಫಾಲೋ ಮಾಡಿ, ಹಾಗೂ ಇನ್ನೂ ಯಾರೇ ಸಬ್ಸ್ಕ್ರೈಬರ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬರ್ ಆಗಿ.